ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಎಲ್ ಜಿ ವಾಷಿಂಗ್ ಮಿಷಿನನ್ನು ಡೆಮೋ ತೋರಿಸೋದಕ್ಕೆ ಬಂದಿದ್ದರು. ಮಿಷಿನ್ ಹೇಗೆ ಯೂಸ್ ಮಾಡಬೇಕು ಅಂತೇಳಿ, ಹಾಗೆಯೇ ಫಿಕ್ಸ್ ಕೂಡ ಅವರೇ ಮಾಡಿ ಹೇಗೆ ಅಂತೇಳಿ ಎಲ್ಲ ಡೆಮೋ ಕೊಟ್ಟು ಹೋದರು. ಅದು ಹೇಗೆ ಫಿಕ್ಸ್ ಮಾಡಿದರು ಏನು ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ನೀರಿಗೆ ಕನೆಕ್ಷನ್ ಕೊಡೋದು. ಮೊದಲೇ ನಮ್ಮವರೆಲ್ಲ ಫಿಕ್ಸ್ ಮಾಡಿದ್ರು ನಲ್ಲಿ ಇಲ್ಲ ನೀರಿಗೆ. ಇಲ್ಲಿ ನೀರು ಬರುತ್ತೆ, ಕೆಳಗಡೆ ಪೈಪು, ಈಚೆ ಹೋಗೋದೊಂದು ಪೈಪ್ ಇದೆ, ಮೇಲೆ ಸ್ವಿಚ್ ಬೋರ್ಡು. ಈಗ ಅವರು ಹೇಗೆ ಏನು ಯೂಸ್ ಮಾಡೋದು ಅಂತೇಳಿ ಅವರು ತೋರಿಸ್ತಾರೆ. ಕಂಫರ್ಟ್ ಮೇಡಮ್ ಇದೆ. ಲಿಕ್ವಿಡೇ ಯೂಸ್ ಮಾಡಬೇಕು, ಪೌಡ್ರ್ ಯೂಸ್ ಮಾಡಬಾರ್ದಾ? 7 kg ಮಿಷಿನ್ಗೆ 6 kg ಆಗಬೇಕಷ್ಟೇ. ಬಟ್ಟೆ 6 kg ಮುಕ್ಕಲ್ ಭಾಗ ಇವಿ ತುಂಬ ಆಗಿದ್ರೆ ಬೇರೆಂಗು ಎಲ್ಲ ಹೊರಟೋಗುತ್ತೆ, ವಾಶ್ ಚೆನ್ನಾಗಾಗಲ್ಲ. 6 kg ಹಾಕಬೇಕು. 6 kg. ಹಾಂ, ಆಫ್ ಆನ್ ಮೇಡಮ್. ಕಾಟನ್ನ ಎರಡು ಜೊತೆ 3 ಜೊತೆ ಇದ್ದರೆ ಇದು, 5 ಜೊತೆ ಮೇಲೆ ಇದ್ದರೆ ಕಾಟನ್ ಪ್ಲಸ್. ಕಾಟನ್ನು ಜೀನ್ಸ್ ಎಲ್ಲ ಇದ್ದರೆ ಮಿಕ್ಸ್. ಇದು ಮಿಕ್ಸ್ ಪೇಪರಲ್ಲೇ ಈಸಿ ಕೇರ್, ಕೆಲ್ಚಿಪ್ಪು ಅವೆಲ್ಲ ಸೈಲೆಂಟ್ ವಾಶ್. ಇದು ಅಲರ್ಜಿ ಕೇರ್, ಅಲರ್ಜಿ ಆಗಿರೋ ಬಟ್ಟೆನ ಬಿಸಿನೀರಲ್ಲಿ ವಾಶ್ ಮಾಡೋದು. ಬೇಬಿ ಸ್ಟೀಮು ಇವೆರಡು ಬಿಸಿನೀರಲ್ಲಿ. ಅದೇ ತಗೊಂಡು ಡೆಲಿಕೇಟ್ಸ್, ಬೆಲ್ಶೀಟ್, ಹ್ಯಾಂಡು ಉಲ್ಲನ್, ಅವು ನೈಟ್ ಪ್ಯಾಂಟ್, ನೈಟ್ ಸೆಟ್, ಇವು ಸ್ಪೋರ್ಟ್ಸ್. ಕ್ವಿಕ್ ವಾಶ್ 30 ನಿಮಿಷದಲ್ಲಿ ವಾಶ್ ಆಗೋವು. ಡೇವಿಡ್ ಸ್ಯಾರೀಸ್, ಇವು ಟಬ್ ಕ್ಲೀನ್ ಅಷ್ಟೇ. ಇದೇನು ಬೇಕಾಗಿಲ್ಲ. ಮಿನಿಮಮ್ ಅಂದರೆ ಎಷ್ಟು ಟೈಮ್ ಮಿಕ್ಸ್ ಇರಬೇಕು ಮೇಡಮ್? ಎಲ್ಲ ಈಗ ಸೆಲೆಕ್ಟ್ ಮಾಡೋದು, ಸ್ಟಾರ್ಟ್ ಕೊಡೋದು ಅಷ್ಟೇ. ಸೆಲೆಕ್ಟ್ ಮಾಡೋದು ಸ್ಟಾರ್ಟ್ ನಾನು ಬಟ್ಟೆನ ಟೈಮಿಂಗ್ಸ್ ಎಲ್ಲ ನೀರು ಎಲ್ಲ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫಸ್ಟ್ ನಾನಿಲ್ಲಿ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಲಿಕ್ವಿಡ್ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಮಿಷಿನ್ಗೆ ಅಂತ ಬರುತ್ತಲ್ಲ, ಆ ವಾಷಿಂಗ್ ಪೌಡ್ರನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆಯೇ ಪಕ್ಕದಲ್ಲಿ ಕಂಫರ್ಟನ್ನು ಹಾಕ್ತಿದ್ದೀನಿ. ಇನ್ನೂ ಯಾರಾದರೂ ಹೊಸದಾಗಿ ನಿಮ್ಮ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ನೀವು ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹೊಸ ವಿಡಿಯೋ ಹಾಕ್ದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಡೋರ್ ಓಪನ್ ಮಾಡಿದ್ದಾದಮೇಲೆ ಈ ರೀತಿ ಡೋರು ಅದೇ ಕ್ಲೋಸ್ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಅದನ್ನು ಬೇಕಷ್ಟೇ. ಮೇಲೆ ಸ್ವಿಚ್ ಆಫ್ ಮಾಡಿರಬೇಕು. ಪ್ಲಗ್ ತೆಗೆದುಬಿಟ್ಟು ಕಂಫರ್ಟು ಪೌಡ್ರೆಲ್ಲ ಹಾಕಿದ್ದಾದಮೇಲೆ ಫಸ್ಟ್ ಆಪ್ಷನ್ ಬಂದು ಕಂಫರ್ಟ್ ಮತ್ತು ಪೌಡ್ರ್ ಹಾಕೋದು ಅಥವಾ ಲಿಕ್ವಿಡ್ ಹಾಕೋದು. ನೆಕ್ಸ್ಟು ಬಟ್ಟೆನ ಹಾಕಬೇಕು. ನಾನು ಈಗ ಫಸ್ಟ್ ಹಾಕಿರೋ ಬಟ್ಟೆನೆಲ್ಲ ಒಂದು ಸಲ ಉಜ್ಜಿ ಹಾಕಿದ್ದೀನಿ. ಯಾಕೆ ಅಂದರೆ ತೋಟದಲ್ಲಿ ಮಾಡಿರೋದು ಕೆಲಸ, ಆದ್ದರಿಂದ ನಮ್ಮ ಬಟ್ಟೆ ಎಲ್ಲ ಕೊಳೆ ಆಗಿರೋದ್ರಿಂದ ಅದನ್ನು ಒಂದು ಸಲ ಉಜ್ಜಿ ಹಾಕಿದರೆ ಮಿಷಿನಲ್ಲಿ ನೀಟಾಗಿರುತ್ತೆ ಬಟ್ಟೆ. ಆದ್ದರಿಂದ ನಾನು ತೋಟದಲ್ಲಿ ಮಾಡಿರೋಂಥ ಕೆಲಸದ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಉಜ್ಜಿನೇ ಹಾಕ್ತೀನಿ. ಅದಾದಮೇಲೆ ಡೋರನ್ನು ಕ್ಲೋಸ್ ಮಾಡಿ ಮೇಲೆ ಸ್ವಿಚ್ ಮತ್ತು ಪ್ಲಗ್ಗನ್ನು ಹಾಕಿ ಸ್ವಿಚ್ ಆನ್ ಮಾಡ್ತೀನಿ. ಸ್ವಿಚ್ ಆನ್ ಆಗಿದ್ದು ಪ್ಲಗ್ ತೆಗೆದೆ ನೀವು ವಾಷಿಂಗ್ ಮಿಷಿನಲ್ಲಿ ಡೋರ್ ಓಪನ್ ಮಾಡಿ ಮುಟ್ಟೋದಕ್ಕೆ ಹೋಗಬೇಡಿ, ಮುಟ್ಟಿದರೆ ಶಾಕ್ ಹೊಡೆಯುತ್ತೆ. ಈಗ ಪ್ಲಗ್ಗನ್ನು ಹಾಕಿ ಸ್ವಿಚ್ ಆನ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ಸ್ಟಾರ್ಟ್ ಮತ್ತು ಆಫ್ ಮತ್ತು ಆನ್ ಇರುತ್ತೆ, ಅದನ್ನು ಒತ್ತಬೇಕು. ನೀವು ವಾಷಿಂಗ್ ಮಿಷಿನ್ ತೊಗೊಳೋದಕ್ಕಿಂತ ಮುಂಚೆ ಫಸ್ಟ್ ನೋಡಬೇಕಾಗಿರೋದು ಸ್ಟಾರ್ಸನ್ನು. ಇಲ್ಲಿ ನೋಡಿ, ನಿಮಗೆ ಗೊತ್ತಿರ್ಬೋದು 5 ಸ್ಟಾರ್ ಕಾಣಿಸ್ತಾ ಇದೆಯಲ್ಲ. ಈ ಮಿಷಿನ್ ಕವರ್, ನಾನು ವಾಷಿಂಗ್ ಮಿಷಿನ್ ಕವರನ್ನು ನಾನು ಮೀಶೋನಲ್ಲಿ ತರಿಸಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಕಮ್ಮಿ ಪ್ರೈಸ್ ಕೂಡ. ಮಿಷಿನ್ ಕವರ್ ಆಗಿರ್ಬೋದು, ಹಾಗೆಯೇ ಮಿಷಿನ್ ಕೆಳಗಡೆ ಇರುವಂಥ ಚಿಕ್ಕ ಚಿಕ್ಕ ಸ್ಟ್ಯಾಂಡ್ ಬರುತ್ತಲ್ಲ, ಪ್ಯಾಡ್ ಟೈಪು, ಅದನ್ನು ಕೂಡ ನಾನು ಮೀಶೋನಲ್ಲೇ ತರಿಸಿದೆ. ಸುಮಾರು ನಾನು ಒಂದು 2 ವರ್ಷದಿಂದ ಮೀಶೋನ ಯೂಸ್ ಮಾಡ್ತಿದ್ದೀನಿ. ತುಂಬಾ ಪ್ರಾಡಕ್ಟ್ಸನ್ನು ಹೋಲ್ಸೇಲ್ ರೇಟಲ್ಲಿ ತರಿಸಿದ್ದೀನಿ. ನೀವು ಕೂಡ ಯೂಸ್ ಮಾಡಿ ನೋಡಿ. ಈಗ ಸ್ಟಾರ್ಟ್ ಕೊಟ್ಟು ಅದಾದಮೇಲೆ ಆಪ್ಷನ್ ನಾನು ಮಿಕ್ಸ್ ಫ್ಯಾಬ್ರಿಕ್ ಇಡ್ತೀನಿ. ಯಾಕೆಂದರೆ ಎಲ್ಲ ಮಿಕ್ಸ್ ಇರೋದ್ರಿಂದ ಮಿಕ್ಸ್ ಫ್ಯಾಬ್ರಿಕ್ಕು 3ನೇ ಆಪ್ಷನ್ನು. ಇದು 7 kg ವಾಷಿಂಗ್ ಮಿಷಿನ್ ಇದು ಎಲ್ ಜಿ ಬಂದು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಆಪ್ಷನಲ್ಲಿ 60 ಡಿಗ್ರಿಯನ್ನು ಕೊಟ್ಟು
ಅದಾದಮೇಲೆ ಸ್ಪಿನ್ 1200 ಅಥವಾ 1000 ಇಡ್ಬೋದು. ಅದಾದಮೇಲೆ ನಾವು ಸ್ಟಾರ್ಟನ್ನು ಕೊಡ್ಬೋದು ಅಷ್ಟೇ. ಮತ್ತು ಎಂಡ್ ಆದಾಗ ನಿಮಗೆ ಒಂದು ಸೌಂಡ್ ಬರುತ್ತೆ. ಆಗ ನೀವು ಮೇಲೆ ಪ್ಲಗ್ಗನ್ನು ತೆಗೆದು ಸ್ವಿಚ್ ಆಫ್ ಮಾಡಿ ಪ್ಲಗ್ಗನ್ನು ತೆಗೆದು ನೀವು ಬಟ್ಟೆನ ಈಚೆ ತೊಗೊಬೇಕು ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆದರೆ ಹೆಲ್ಪ್ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.